ಕತ್ತಲೆ ಲೋಕದ ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಈ ಚಾನಲ್ನಲ್ಲಿ ನಾನು ಕೆಲವೊಂದು ಕ್ರೈಮ್ ಕತೆಗಳನ್ನು ಹೇಳ್ತೀನಿ, ಹಾಗೆ ಕೆಲವೊಂದು ಗ್ಯಾಂಗ್ಸ್ಟರ್ಗಳ ಜೀವನ ಕಥೆಯನ್ನು ಕೂಡ ಹೇಳ್ತೀನಿ. ಈ ಕತೆಗಳನ್ನು ನಾನು ನಿಮಗೆ ಕ್ರೈಮ್ ಮಾಡಲು ಪ್ರೇರೇಪಣೆ ಕೊಡಲು ಹೇಳ್ತಾ ಇಲ್ಲ, ಬದಲಾಗಿ ಈ ಕತೆಗಳನ್ನು ಕೇಳಿ ಆದ ಮೇಲೆ ನೀವು ನಿಮ್ಮ ಜೀವನದಲ್ಲಿ ತಪ್ಪು ಹೆಜ್ಜೆ ಇಡದೆ ಒಳ್ಳೆಯ ಜೀವನ ನಡೆಸುವಂತಾಗಲಿ ಅಂತ ಆಶಯ ಇಟ್ಕೊಂಡು ನಾನು ಕತೆ ಹೇಳ್ತೀನಿ. ಇವತ್ತು ನಾವು ಭಾರತದ ಸುಪ್ರಸಿದ್ಧ ಭೂಗತ ಪಾತಕಿ ಲೇಡಿ ಡಾನ್ ಅರ್ಚನಾ ಶರ್ಮಾ ಕಥೆಯ ವಿಡಿಯೋ 3ನೇ ಭಾಗದಲ್ಲಿದ್ದೇವೆ. ಕಳೆದ ಸಂಚಿಕೆ ಅಂದ್ರೆ ಲೇಡಿ ಡಾನ್ ಅರ್ಚನಾ ಶರ್ಮಾ ಕಥೆಯ 2ನೇ ಭಾಗದಲ್ಲಿ ನಾನು ನಿಮಗೆ ನೇಪಾಳದ ರಾಜಕಾರಣಿ ದಿಲ್ಶಾದ್ ಮಿರ್ಜಾ ಬೇಗ್ ಕೊಲೆಯ ಕಥೆಯನ್ನು ಹೇಳ್ತಾ ಇದ್ದೆ. ಆ ಕತೆ ಅರ್ಧಕ್ಕೆ ನಿಂತಿತ್ತು. ಇವತ್ತು ಲೇಡಿ ಡಾನ್ ಅರ್ಚನಾ ಶರ್ಮಾ ಕಥೆಯ 3ನೇ ಭಾಗದಲ್ಲಿ ನಾನು ನೇಪಾಳದ ರಾಜಕಾರಣಿ ದಿಲ್ಶಾದ್ ಮಿರ್ಜಾ ಬೇಗ್ ಕೊಲೆಯ ಕಥೆಯನ್ನು ಮುಂದುವರೆಸ್ತಾ ಇದ್ದೀನಿ. ಹಣ ಮತ್ತು ಹೆಣ್ಣಿನ ಮೋಹದ ವೀಕ್ನೆಸ್ ಇದ್ದ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಕೊಲೆ ಮಾಡಲು ಒಂದು ಹೆಣ್ಣಿನ ಅವಶ್ಯಕತೆ ಇತ್ತು. ಆಗಲೇ ಬಬ್ಲು ಶ್ರೀವಾತ್ಸವ್ ಅರ್ಚನಾ ಶರ್ಮಾನನ್ನು ಕರೆಯಲು ನಿರ್ಧರಿಸ್ತಾರೆ. ಇಲ್ಲಿಗೆ ಹೋದ ಸಂಚಿಕೆ ಮುಗಿದಿತ್ತು. ಬನ್ನಿ ಸ್ನೇಹಿತರೆ, ಕಥೆಯ ಮುಂದಿನ ಭಾಗವನ್ನು ಈಗ ಹೇಳ್ತೀನಿ. ಬಬ್ಲು ಶ್ರೀವಾತ್ಸವ್ ಅರ್ಚನಾ ಶರ್ಮಾಗೆ ಕರೆ ಮಾಡಿ ನೇಪಾಳಕ್ಕೆ ಹೋಗುವಂತೆ ಹೇಳ್ತಾರೆ. ಇನ್ನೊಂದು ಕಡೆ ಬಬ್ಲು ಶ್ರೀವಾತ್ಸವ್ ಛೋಟಾ ರಾಜನ್ಗೆ ಕರೆ ಮಾಡಿ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಕೊಲೆ ಮಾಡಲು ಛೋಟಾ ರಾಜನ್ ಗ್ಯಾಂಗ್ನ ಪಾತಕಿ ಫರೀದ್ ತಾನಾಶಾ ಸೇರಿದಂತೆ ಇನ್ನು 3 ಜನ ಹುಡುಗರನ್ನು, ಅಂದ್ರೆ ಒಟ್ಟು 4 ಜನ ಛೋಟಾ ರಾಜನ್ ಗ್ಯಾಂಗ್ನ ಹುಡುಗರನ್ನ ನೇಪಾಳಕ್ಕೆ ಕಳಿಸುವಂತೆ ಬಬ್ಲು ಶ್ರೀವಾತ್ಸವ್ ಛೋಟಾ ರಾಜನ್ಗೆ ಕರೆ ಮಾಡಿ ಹೇಳ್ತಾರೆ. ಈ ಪ್ಲಾನ್ ನಲ್ಲಿ ಫರೀದ್ ತಾನಾಶಾ ಮತ್ತು ಛೋಟಾ ರಾಜನ್ ಕಡೆಯ 3 ಜನ ಹುಡುಗರು ಹಾಗೆ 6ರಿಂದ 7 ಜನ ಬಬ್ಲು ಶ್ರೀವಾತ್ಸವ್ ಕಡೆಯ ಹುಡುಗರಿರ್ತಾರೆ. ಅದರಲ್ಲಿ ಬಬ್ಲು ಶ್ರೀವಾತ್ಸವ್ ಕಡೆಯ ಒಬ್ಬ ಹುಡುಗ ಇರ್ತಾನೆ. ಈತನ ಹೆಸರು ಮಂಜಿತ್ ಸಿಂಗ್ ಮಂಗ. ಈತ ಲಕ್ನೋದವನು, ಮೂಲತಃ ಲಕ್ನೋದವನಾಗಿದ್ರು. ಈತ ನೇಪಾಳದಲ್ಲಿ ಬಹಳ ವರ್ಷದಿಂದ ನೆಲೆಸಿರ್ತಾನೆ. ಈತನಿಗೆ ದಿಲ್ಶಾದ್ ಮಿರ್ಜಾ ಬೇಗ್ ಪರಿಚಯ ಕೂಡ ಇರುತ್ತೆ. ಈತನ ಹತ್ರ ಬಬ್ಲು ಶ್ರೀವಾತ್ಸವ್ ದಿಲ್ಶಾದ್ ಮಿರ್ಜಾ ಬೇಗ್ ಅವರ ಚಲನವಲನಗಳನ್ನು ಒಬ್ಸರ್ವ್ ಮಾಡಿ ಬಬ್ಲು ಶ್ರೀವಾತ್ಸವ್ಗೆ ಮಾಹಿತಿ ಆಗಾಗ ಕೊಡ್ತಾ ಇರುವಂತೆ ಹೇಳಿರ್ತಾರೆ. ಇನ್ನೊಂದು ಕಡೆ ಬಬ್ಲು ಶ್ರೀವಾತ್ಸವ್ ದಿಲ್ಶಾದ್ ಮಿರ್ಜಾ ಬೇಗ್ಗೆ ಕರೆ ಮಾಡಿ ನಮ್ಮ ಗ್ಯಾಂಗ್ನ ಒಂದು ಹುಡುಗಿಗೆ ಪೊಲೀಸರು ಹುಡುಕುತ್ತಿದ್ದಾರೆ, ಆಕೆಗೆ ನೇಪಾಳದಲ್ಲಿ ದಯವಿಟ್ಟು ಆಶ್ರಯ ಕೊಡಿ ಅಂತ ಕೇಳಿಕೊಳ್ತಾರೆ. ಪಾಪ ದಿಲ್ಶಾದ್ ಮಿರ್ಜಾ ಬೇಗ್ಗೆ ಆ ಹುಡುಗಿ ತನ್ನನ್ನೇ ಕೊಲೆ ಮಾಡಲು ಬಂದಿದ್ದಾಳೆ ಅಂತ ಎಲ್ಲಿ ಗೊತ್ತಿರತ್ತೆ. ಆಕೆಗೆ ಆಶ್ರಯ ಕೊಡಲು ದಿಲ್ಶಾದ್ ಮಿರ್ಜಾ ಬೇಗ್ ಒಪ್ಕೋತಾರೆ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ದಿಲ್ಶಾದ್ ಮಿರ್ಜಾ ಬೇಗ್ ಹಣಕ್ಕೋಸ್ಕರ ಅಂಡರ್ ವರ್ಲ್ಡ್ನ ಯಾವುದೇ ಕೆಲಸ ಬೇಕಾದ್ರೂ ಮಾಡ್ತಾ ಇದ್ದ. ಹಾಗೆ ಈತನಿಗೆ ಹುಡುಗಿಯರ ಹುಚ್ಚು ಇರೋದಕ್ಕೆ ಹುಡುಗಿ ಬೇರೆ ಬರ್ತಾ ಇದ್ದಾಳೆ ಅಂತ ಖುಷಿನೂ ಪಟ್ಟಿರ್ತಾನೆ. ಈ ಕೊಲೆಯ ಪ್ಲಾನ್ಗೆ ಅರ್ಚನಾ ಶರ್ಮಾನನ್ನು ದಿಲ್ಶಾದ್ ಮಿರ್ಜಾ ಬೇಗ್ಗೆ ಹನಿ ಟ್ರ್ಯಾಪ್ ಮಾಡಲು ಬಳಸಿಕೊಳ್ತಾರೆ.
ಹಾಗೆ ಅರ್ಚನಾ ಶರ್ಮಾ ಜೀವನ ಕಥೆಯ ವಿಡಿಯೋ ಭಾಗ 1 ನೀವು ನೋಡಿದ್ರೆ ಆ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಚನಾ ಶರ್ಮಾ ಎಷ್ಟು ಸುಂದರವಾಗಿದ್ರು ಅಂತ ಹೇಳಿದ್ದೇನೆ. ಹಾಗೆ ಅರ್ಚನಾ ಶರ್ಮಾ ಸೌಂದರ್ಯದ ಬಗ್ಗೆ ಕೂಡ ಆ ವಿಡಿಯೋದಲ್ಲಿ ನಾನು ಮಾತಾಡಿದ್ದೇನೆ. ಅರ್ಚನಾ ಶರ್ಮಾ ನೇಪಾಳಕ್ಕೆ ಮುಟ್ಟಿದ ಮೇಲೆ ಆಕೆಗೆ ದಿಲ್ಶಾದ್ ಮಿರ್ಜಾ ಬೇಗ್ ನೇಪಾಳದ ಕಠ್ಮಂಡುವಿನಲ್ಲಿ ಒಂದು ಮನೆ ಮಾಡಿಕೊಡ್ತಾರೆ. ಆ ಮನೆ ದಿಲ್ಶಾದ್ ಮಿರ್ಜಾ ಬೇಗ್ ಮನೆಯ ಹತ್ತಿರದಲ್ಲೇ ಇರುತ್ತೆ. ಅರ್ಚನಾ ಶರ್ಮಾ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಬುಟ್ಟಿಗೆ ಹಾಕಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಆ ಸಮಯದಲ್ಲಿ ದಿಲ್ಶಾದ್ ಮಿರ್ಜಾ ಬೇಗ್ ರಾಜಕೀಯ ಕೆಲಸದಲ್ಲಿ ಬ್ಯುಸಿಯಾಗಿ ಇರೋದ್ರಿಂದ ಅರ್ಚನಾ ಶರ್ಮಾ ಪ್ಲಾನ್ ಆ ಸಂದರ್ಭಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆ ಛೋಟಾ ರಾಜನ್ ಮತ್ತು ಬಬ್ಲು ಶ್ರೀವಾತ್ಸವ್ ಕಡೆಯ ಫರೀದ್ ತಾನಾಶಾ ಸೇರಿದಂತೆ 10 ಜನರ ತಂಡ ಕಾರಿನಲ್ಲಿ ಭಾರತದಿಂದ ನೇಪಾಳದ ಕಡೆಗೆ ಹೋಗ್ತಾ ಇರ್ತಾರೆ. ಇವರ ಕಾರನ್ನು ನೇಪಾಳದ ಪೊಲೀಸರು ಭಾರತ ನೇಪಾಳ ಬಾರ್ಡರ್ನಲ್ಲಿ ಅನುಮಾನ ಬಂದು ನಿಲ್ಲಿಸ್ತಾರೆ. ಅವರ ಹತ್ತಿರ ಡಾಕ್ಯುಮೆಂಟ್ಸ್ ಸರಿ ಇರದ ಕಾರಣ ಅವರನ್ನು ಭಾರತಕ್ಕೆ ಹಿಂದೆ ಕಳಿಸಬೇಕು ಅಂತ ಪೊಲೀಸರು ಮಾತಾಡ್ತಾ ಇರ್ತಾರೆ. ಆಗ ಆ ತಂಡದ ಸದಸ್ಯನೊಬ್ಬ ಬಬ್ಲು ಶ್ರೀವಾತ್ಸವ್ಗೆ ಕರೆ ಮಾಡ್ತಾನೆ. ಆಗ ಬಬ್ಲು ಶ್ರೀವಾತ್ಸವ್ ಅಲ್ಲಿಂದಲೇ ದಿಲ್ಶಾದ್ ಮಿರ್ಜಾ ಬೇಗ್ಗೆ ಕರೆ ಮಾಡಿ ತನ್ನ ಕಡೆಯ ಹುಡುಗರನ್ನು ಪೊಲೀಸರಿಂದ ಬಿಡಿಸಿ ನೇಪಾಳದ ಒಳಗೆ ಬಿಡುವಂತೆ ಕೇಳ್ತಾನೆ. ಒಂದು ಮಾತಿದೆ, ಸಾವು ಹತ್ತಿರ ಬಂದಾಗ ಬುದ್ಧಿ ಮಂದವಾಗುತ್ತೆ ಅಂತಾರೆ. ಅದೇ ತರ ಆ ಹುಡುಗರು ತನ್ನನ್ನೇ ಕೊಲೆ ಮಾಡಲು ಬಂದಿದ್ದು ಅಂತ ತಿಳಿಯದ ದಿಲ್ಶಾದ್ ಮಿರ್ಜಾ ಬೇಗ್ ತನ್ನನ್ನೇ ಕೊಲೆ ಮಾಡಲು ಬಂದ ತಂಡವನ್ನು ನೇಪಾಳದ ಒಳಗೆ ಬಿಡುವಂತೆ ಪೊಲೀಸರಿಗೆ ಹೇಳ್ತಾರೆ. ಈ ಹುಡುಗರು ನೇಪಾಳದ ಒಳಗೆ ಬಂದು ನೇಪಾಳದ ಕಠ್ಮಂಡುವಿನಲ್ಲಿ ಒಂದು ರೂಮ್ ಮಾಡಿ ಇರ್ತಾರೆ. ಇನ್ನೊಂದು ಕಡೆ ಅರ್ಚನಾ ಶರ್ಮಾ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಬಲೆಗೆ ಹಾಕಿಕೊಳ್ಳಲು ಹೊಸ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅಡಿಗೆ ಮಾಡಿದ್ದೀನಿ, ಊಟಕ್ಕೆ ಮನೆಗೆ ಬನ್ನಿ ಅನ್ನೋದು, ಇಲ್ಲ ನಾನು ಫ್ರೀ ಆಗಿದ್ದೀನಿ ಮನೆಗೆ ಬನ್ನಿ ಅನ್ನೋದು, ಈ ತರಹದ ಪ್ರಯತ್ನಗಳನ್ನ ಅರ್ಚನಾ ಶರ್ಮಾ ಮಾಡ್ತಾ ಇರ್ತಾಳೆ. ಆದರೆ ದಿಲ್ಶಾದ್ ಮಿರ್ಜಾ ಬೇಗ್ ರಾಜಕೀಯ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅರ್ಚನಾ ಇರುವ ಮನೆಗೆ ಹೋಗಲು ಆಗ್ತಾ ಇರಲ್ಲ. ಇನ್ನೊಂದು ಕಡೆ ಬಬ್ಲು ಶ್ರೀವಾತ್ಸವ್ ಆಗಾಗ ದಿಲ್ಶಾದ್ ಮಿರ್ಜಾ ಬೇಗ್ಗೆ ಕರೆ ಮಾಡಿ, ನೀವು ನಮ್ಮ ಕಡೆಯ ಹುಡುಗಿಗೆ ರಕ್ಷಣೆ ಕೊಟ್ಟದ್ದಕ್ಕೆ ನಮ್ಮ ಕಡೆಯ ಹುಡುಗಿ ಅರ್ಚನಾ ಶರ್ಮಾ ನಿಮ್ಮ ಮೇಲೆ ತುಂಬಾ ಖುಷಿಯಾಗಿದ್ದಾರೆ. ಆಕೆಯನ್ನು ದಯವಿಟ್ಟು ಆಗಾಗ ನೀವು ಆಕೆಗೆ ಕೊಟ್ಟ ಮನೆಗೆ ಹೋಗಿ ಭೇಟಿ ಮಾಡ್ತಾ ಇರಿ ಅಂತ ಬಬ್ಲು ಶ್ರೀವಾತ್ಸವ್ ದಿಲ್ಶಾದ್ ಮಿರ್ಜಾ ಬೇಗ್ಗೆ ಪುಸಲಾಯಿಸ್ತಾ ಇರ್ತಾನೆ. ಕೊನೆಗೂ ಬಂತು ಕೊಲೆಯ ದಿನ. ತನ್ನ ಸಾವಿನ ದಿನವೇ ಕೊನೆಯ ಬಾರಿ ಮಟನ್ ತಿಂದ ದಿಲ್ಶಾದ್ ಮಿರ್ಜಾ ಬೇಗ್. ಒಂದು ದಿನ ಅರ್ಚನಾ ಶರ್ಮಾ ಮತ್ತು ಬಬ್ಲು ಶ್ರೀವಾತ್ಸವ್ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಪ್ರಕಾರ ಶನಿವಾರ ಮನೆಯಲ್ಲಿ ಮಟನ್ ಮಾಡ್ತೇನೆ ಅಂತ ಹೇಳಿ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಮನೆಗೆ ಕರೆಯಲು ಯೋಚನೆ ಮಾಡ್ತಾರೆ. ಹಾಗೆ ಕರೀತಾರೆ ಕೂಡ. ತನ್ನದೇ ಕೊಲೆಗೆ ಸ್ಕೆಚ್ ಆಗಿರುವ ವಿಷಯ ತಿಳಿಯದ ದಿಲ್ಶಾದ್ ಮಿರ್ಜಾ ಬೇಗ್ ಮಟನ್ ಜೊತೆಗೆ ಹುಡುಗಿ ಕೂಡ ಸಿಗ್ತಾಳೆ ಅಂತ ಖುಷಿಯಲ್ಲಿ ಮನೆಗೆ ಬರಲು ಒಪ್ಕೋತಾರೆ.
ಒಂದು ದಿನ ಆ ಶನಿವಾರ ಬಂದೇ ಬಿಡತ್ತೆ. ಮೊದಲೇ ಪ್ಲಾನ್ ಮಾಡಿದಂತೆ ಬಬ್ಲು ಶ್ರೀವಾತ್ಸವ್ ಅರ್ಚನಾ ಶರ್ಮಾ ಹತ್ರ ದಿಲ್ಶಾದ್ ಮಿರ್ಜಾ ಬೇಗ್ ಮನೆಗೆ ಬಂದಾಗ ಒಂದು ಮಿಸ್ ಕಾಲ್ ಕೊಡು, ಹಾಗೆ ಮನೆಯಿಂದ ಹೊರಗೆ ಹೋದಾಗ ನನಗೆ ಒಂದು ಮಿಸ್ ಕಾಲ್ ಕೊಡು ಅಂತ ಹೇಳಿರ್ತಾನೆ. ಇದೇ ತರಹದ ಒಂದು ಸೀನನ್ನ ಗ್ಯಾಂಗ್ಸ್ ಆಫ್ ವಸೆಪುರ್ ಸಿನಿಮಾದಲ್ಲಿ ಕೂಡ ರೀಕ್ರಿಯೇಟ್ ಮಾಡಿದ್ದಾರೆ. ಅಂದುಕೊಂಡ ಹಾಗೆ ಶನಿವಾರ ದಿಲ್ಶಾದ್ ಮಿರ್ಜಾ ಬೇಗ್ ಅರ್ಚನಾ ಇರುವ ಮನೆಗೆ ಬರ್ತಾರೆ. ಅರ್ಚನಾ ಶರ್ಮಾ ಬಬ್ಲು ಶ್ರೀವಾತ್ಸವ್ಗೆ ದಿಲ್ಶಾದ್ ಮಿರ್ಜಾ ಬೇಗ್ ಬಂದ ತಕ್ಷಣ ಒಂದು ಮಿಸ್ ಕಾಲ್ ಮತ್ತು ದಿಲ್ಶಾದ್ ಮಿರ್ಜಾ ಬೇಗ್ ಊಟ ಮುಗಿಸಿ ಮನೆಗೆ ಹೋದ ತಕ್ಷಣ ಇನ್ನೊಂದು ಮಿಸ್ ಕಾಲ್ ಕೊಡ್ತಾರೆ. ಇನ್ನೊಂದು ಕಡೆ ಬಬ್ಲು ಶ್ರೀವಾತ್ಸವ್ ದಿಲ್ಶಾದ್ ಮಿರ್ಜಾ ಬೇಗ್ ಅರ್ಚನಾ ಶರ್ಮಾಗೆ ಕೊಟ್ಟಿರುವ ಮನೆಯ ಹೊರಗಡೆ ಇನ್ನೊಬ್ಬ ವ್ಯಕ್ತಿಯನ್ನು ನೇಮಿಸಿರ್ತಾರೆ. ಆತನೇ ಮಂಜೀತ್ ಸಿಂಗ್ ಮಂಗಾ. ಅವನ ಹತ್ತಿರ ಬಬ್ಲು ಶ್ರೀವಾತ್ಸವ್ ದಿಲ್ಶಾದ್ ಮಿರ್ಜಾ ಬೇಗ್ ಮನೆಯಿಂದ ಹೊರಗೆ ಬರುತ್ತಿರುವಂತೆ ಒಂದು ಕಾಲ್ ಮಾಡಿ ಅಪ್ಡೇಟ್ ಮಾಡಲು ಹೇಳಿರ್ತಾರೆ. ಆಗ ಅಲ್ಲಿ ಒಂದು ಹಾಸ್ಯಾಸ್ಪದ ಘಟನೆ ನಡೆಯುತ್ತೆ. ಈ ಕಡೆ ಮನೆಯಿಂದ ದಿಲ್ಶಾದ್ ಮಿರ್ಜಾ ಬೇಗ್ ಹೊರಗೆ ಹೋದ ಅಂತ ಅರ್ಚನಾ ಶರ್ಮಾ ಮಿಸ್ ಕಾಲ್ ಬರುತ್ತೆ. ಆದರೆ ಆ ಕಡೆ ಮಂಜಿತ್ ಸಿಂಗ್ ಮಂಗಾ ದಿಲ್ಶಾದ್ ಮಿರ್ಜಾ ಬೇಗ್ ಇನ್ನೂ ಮನೆಯಿಂದ ಹೊರಗೆ ಬಂದದ್ದು ಕಾಣ್ತಾ ಇಲ್ಲ ಅಂತ ಹೇಳಿ ಬಬ್ಲು ಶ್ರೀವಾತ್ಸವ್ಗೆ ಕರೆ ಮಾಡ್ತಾನೆ. ಆಗ ಬಬ್ಲು ಶ್ರೀವಾತ್ಸವ್ ಪುನಃ ಅರ್ಚನಾ ಶರ್ಮಾಗೆ ಕರೆ ಮಾಡ್ತಾರೆ. ನೋಡಿದ್ರೆ ಅರ್ಚನಾ ಶರ್ಮಾ ಬಬ್ಲು ಶ್ರೀವಾತ್ಸವ್ ಹತ್ತಿರ ದಿಲ್ಶಾದ್ ಮಿರ್ಜಾ ಬೇಗ್ ಮನೆಯ ಹಿಂದಿನ ಡೋರ್ನಿಂದ ಹೊರಗೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಒಂದು ವಿಷಯ ಅಂದ್ರೆ ಅರ್ಚನಾ ಶರ್ಮಾ ಇರುವ ಮನೆಯ ಹಿಂದಿನ ಡೋರ್ನಿಂದ ದಿಲ್ಶಾದ್ ಮಿರ್ಜಾ ಬೇಗ್ ಮನೆಗೆ ಒಂದು ಶಾರ್ಟ್ ಕಟ್ ಇತ್ತಂತೆ. ಆ ದಾರಿಯಿಂದ ದಿಲ್ಶಾದ್ ಮಿರ್ಜಾ ಬೇಗ್ ಆ ದಿನ ಹೋಗಿದ್ರು. ಕೂಡಲೇ ಬಬ್ಲು ಶ್ರೀವಾತ್ಸವ್ ಮಂಜಿತ್ ಸಿಂಗ್ ಮಂಗಾ ಮತ್ತು ಫರೀದ್ ತಾನಾಶಾ ಒಳಗೊಂಡ ತಂಡಕ್ಕೆ ಕರೆ ಮಾಡಿ ದಿಲ್ಶಾದ್ ಮಿರ್ಜಾ ಬೇಗ್ ಹಿಂದಿನ ಡೋರ್ನಿಂದ ಶಾರ್ಟ್ ಕಟ್ ಆಗಿ ಹೋದ ವಿಷಯವನ್ನು ತಿಳಿಸ್ತಾರೆ. ಹೇಗಾದ್ರೂ ಇವತ್ತೇ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಹೊಡಿರಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ದಿಲ್ಶಾದ್ ಮಿರ್ಜಾ ಬೇಗ್ ಸಿಗೋದಿಲ್ಲ ಇನ್ನು ಮುಂದೆ ಅಂತ ಹೇಳ್ತಾರೆ. ಕಾರ್ಯಪ್ರವೃತ್ತರಾದ ತಂಡ ಹಿಂದಿನ ರಸ್ತೆಯಿಂದ ಹೋಗಿ ದಿಲ್ಶಾದ್ ಮಿರ್ಜಾ ಬೇಗ್ ಮನೆ ಹತ್ರ ಬರ್ತಾರೆ. ಆ ತಂಡದಲ್ಲಿದ್ದ ಮಂಜಿತ್ ಸಿಂಗ್ ಮಂಗಾಗೆ ದಿಲ್ಶಾದ್ ಮಿರ್ಜಾ ಬೇಗ್ ಪರಿಚಯ ಇರೋದ್ರಿಂದ ಆತ ದಿಲ್ಶಾದ್ ಮಿರ್ಜಾ ಬೇಗ್ ಕಾರು ಬರುತ್ತಿದ್ದಂತೆ ಸಹಾಬ್ ಸಹಾಬ್ ಅಂತ ಕರೀತಾನೆ. ಕಾರಿನಿಂದ ದಿಲ್ಶಾದ್ ಮಿರ್ಜಾ ಬೇಗ್ ಇಳಿದ ತಕ್ಷಣ ಮಂಜಿತ್ ಸಿಂಗ್ ಮಂಗಾ ಅಲ್ಲಿಂದ ಓಡಿ ಹೋಗ್ತಾನೆ. ಕೂಡಲೇ ಎದುರಿಗಿರುವ ತಂಡದವರು ನೂರಾರು ಗುಂಡುಗಳನ್ನು ಹಾರಿಸ್ತಾರೆ. ಆ ಗುಂಡಿನ ದಾಳಿಯಲ್ಲಿ ದಿಲ್ಶಾದ್ ಮಿರ್ಜಾ ಬೇಗ್ ಮತ್ತು ದಿಲ್ಶಾದ್ ಮಿರ್ಜಾ ಬೇಗ್ ಬಾಡಿಗಾರ್ಡ್ ಕೂಡ ಸಾಯ್ತಾರೆ. ದಿಲ್ಶಾದ್ ಮಿರ್ಜಾ ಬೇಗ್ ಕೊಲೆ ಮಾಡಿ ಮುಗಿಸಿದ ನಂತರ ಕೊಲೆ ಮಾಡಿದ ತಂಡ ಬಬ್ಲು ಶ್ರೀವಾತ್ಸವ್ಗೆ ಕರೆ ಮಾಡಿ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಕೊಲೆ ಮಾಡಿರುವ ವಿಷಯವನ್ನು ತಿಳಿಸ್ತಾರೆ. ಬಬ್ಲು ಶ್ರೀವಾತ್ಸವ್ ಆ ತಂಡಕ್ಕೆ ಒಂದು ವಾರ್ನಿಂಗ್ ಕೊಡ್ತಾರೆ. ನೀವೆಲ್ಲರೂ ಒಟ್ಟಿಗೆ ಎಸ್ಕೇಪ್ ಆಗಬೇಡಿ, ಯಾಕಂದ್ರೆ ಒಟ್ಟಿಗೆ ಎಸ್ಕೇಪ್ ಆದ್ರೆ ಪೊಲೀಸರ ಕೈಗೆ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕಾಗಿ ನೀವೆಲ್ಲರೂ ಒಬ್ಬೊಬ್ಬರಾಗಿ ಬಾರ್ಡರ್ ಮೂಲಕ ಭಾರತದ ಒಳಗೆ ಹೋಗಿ ಅಂತ ಹೇಳ್ತಾರೆ. ಕೊಲೆಗೆ ಬಳಸಿದ ಆಯುಧಗಳು ಮಂಜಿತ್ ಸಿಂಗ್ ಮಂಗಾ ಹತ್ರನೇ ಇರುತ್ತೆ. ಹಾಗೆ ಅರ್ಚನಾ ಸೇರಿದಂತೆ ಎಲ್ಲರೂ ಒಬ್ಬೊಬ್ಬರಾಗಿ ಬಾರ್ಡರ್ ಮೂಲಕ ನೇಪಾಳದಿಂದ ಭಾರತಕ್ಕೆ ಬರ್ತಾರೆ. ಇದಾದ ಮೇಲೆ ಛೋಟಾ ರಾಜನ್ ಮೀಡಿಯಾ ಒಂದಕ್ಕೆ ಕರೆ ಮಾಡಿ ಈ ಕೊಲೆ ನಾನೇ ಮಾಡಿಸಿದ್ದು ಅಂತ ಹೇಳ್ತಾನೆ.
ನೇಪಾಳದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು FIR ಕೂಡ ಆಗತ್ತೆ. FIR ನಲ್ಲಿ ಬಬ್ಲು ಶ್ರೀವಾತ್ಸವ್ ಹೆಸರು ಮಾತ್ರ ಬರುತ್ತೆ, ಆದರೆ ಛೋಟಾ ರಾಜನ್ ಹೆಸರು ಬರಲ್ಲ. ಮುಂದೆ ಒಂದು ದಿನ ಬಬ್ಲು ಶ್ರೀವಾತ್ಸವ್ ಈ ಕೊಲೆ ತಾನೇ ಮಾಡಿಸಿರುವುದಾಗಿ ಹೇಳ್ತಾನೆ. ಕೊಲೆಗೆ ಸುಪಾರಿ ಛೋಟಾ ರಾಜನ್ ಕೊಟ್ಟರು, ಕೊಲೆ ಮಾಡಿಸಿದ್ದು ತಾನೇ ಅಂತ ಬಬ್ಲು ಶ್ರೀವಾತ್ಸವ್ ಹೇಳ್ತಾನೆ. ಇದಿಷ್ಟು ಲೇಡಿ ಡಾನ್ ಅರ್ಚನಾ ಶರ್ಮಾ ಕಥೆಯ ದಿಲ್ಶಾದ್ ಮಿರ್ಜಾ ಬೇಗ್ ಕೊಲೆ ಪ್ರಕರಣದ ಮಾಹಿತಿ ಕೊಟ್ಟಿದ್ದೇನೆ. ಒಂದು ವೇಳೆ ಈ ವಿಡಿಯೋದಲ್ಲಿರುವಂತಹ ವಿಷಯ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಚಾನಲ್ನಲ್ಲಿ ಬರ್ತಾ ಇರುವಂತಹ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದ.